ಇಷ್ಟೊತ್ತು ಇದ್ಯಾರಪ್ಪ ಇಷ್ಟೊತ್ತಲ್ಲಿ ಬೇಬಿ ಬಾತ್ರೂಮ್ಗೆ ಹೋಗ್ಬಿಟ್ಲಾ? ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್ ಸರ್, ಐ ಹೋಪ್ ಈ ಹಾಸ್ಪಿಟಾಲಿಟಿ ಎಲ್ಲ ನಿಮ್ಗೆ ತುಂಬಾ ಇಷ್ಟ ಆಗ್ತಿದೆ ಅನ್ಸುತ್ತೆ. ಓ ಎಸ್ ತುಂಬಾ ಚೆನ್ನಾಗಿದೆ, ವೆರಿ ನೈಸ್. ಇನ್ಫ್ಯಾಕ್ಟ್ ನನ್ನ ಹೆಂಡತಿಗೂ ಇಷ್ಟ ಆಗಿದೆ. ಥ್ಯಾಂಕ್ ಯು ಸರ್. ನನಗೆ ಒಂದು ಇನ್ಫಾರ್ಮೇಶನ್ ಬೇಕಿತ್ತು, ಅದಕ್ಕೆ ಬಂದೆ. ನೀವು ಇವತ್ತು ರೂಮ್ನ ಕಂಟಿನ್ಯೂ ಮಾಡ್ತೀರಾ ಸರ್? ಸರ್, ನೀವು ಕಂಟಿನ್ಯೂ ಮಾಡೋದೇ ಆದರೆ ಅಡ್ವಾನ್ಸ್ ಪೇ ಮಾಡಬೇಕಾಗುತ್ತೆ. ಇಲ್ಲಾಂದರೆ ನಿಮ್ಮದು ಟೋಟಲ್ ಬಿಲ್ 42,000 ಆಗಿದೆ. ಚೆಕ್ಔಟ್ ಮಾಡಿ ಪೇ ಮಾಡಬೇಕಾಗುತ್ತೆ ಸರ್. 42,000 ಸರ್ ಸರ್ ಅಲ್ಲ, ಇನ್ನೊಂದಿನ ಇರಬೇಕು ಅಂತ ಅನ್ಕೊಂಡಿದ್ದೀನಿ. ನೋ ಪ್ರಾಬ್ಲಮ್ ಸರ್, ಅಡ್ವಾನ್ಸ್ ಪೇ ಮಾಡಿಬಿಡಿ. ಅಡ್ವಾನ್ಸಾ? ಸುಮ್ಮನೆ ರಿಲ್ಯಾಕ್ಸ್ ಮಾಡಬೇಕು ಅಂತ ಬಂದಿದ್ದೀವಿ, ಈಗಲೇ ಬಿಲ್ಲು ಅಂತಿದ್ದೀರಲ್ಲ. ಬಿಲ್ಲೆಲ್ಲ ನಾಳೆ ಪೇ ಮಾಡ್ತೀವಿ. ವಿ ಆರ್ ವೆರಿ ಸಾರಿ ಸರ್. ನೀವು ಕಂಟಿನ್ಯೂ ಮಾಡೋದೇ ಆದರೆ ಈಗಲೇ ಅಡ್ವಾನ್ಸ್ ಪೇ ಮಾಡಬೇಕಾಗುತ್ತೆ. ಏನ್ರಿ ನೀವು ನಾಳೆ ಪೇ ಮಾಡ್ತೀನಿ ಅಂದ್ರೆ ಅರ್ಥ ಆಗಲ್ವಾ? ನಾನು ಓಡಾಕ್ತೀನೇನ್ರಿ? ನಾಳೆ ಪೇ ಮಾಡ್ತೀನಿ ಬಿಡಿ. ಸಾರಿ ಸರ್, ಪ್ಲೀಸ್ ಡೋಂಟ್ ಮೈಂಡ್. ಇದು ನಮ್ಮ ಹೋಟೆಲ್ ಪಾಲಿಸಿ. ನಾವು ಬೇರೆಯವ್ರಿಗೆ ಆನ್ಸರಬಲ್ ಆಗಿರ್ತೀವಿ ಸರ್. ವಿ ಆರ್ ವೆರಿ ಸಾರಿ. ನೀವು ಕಂಟಿನ್ಯೂ ಮಾಡೋದೇ ಆದರೆ ಪೇ ಮಾಡಿ, ಇಲ್ಲ ಅರ್ಧ ಗಂಟೆನಲ್ಲಿ ಚೆಕ್ಔಟ್ ಮಾಡಿ ಸರ್. ಥ್ಯಾಂಕ್ ಯು. ಅರೆ, ಏನು ಮಾಡೋದೀಗ? ದಿವ್ಯನ್ ಮೇಂಟೈನ್ ಮಾಡೋಕ್ಕೆ ಇನ್ನೂ ಅದು ಏನೇನು ಮಾಡಬೇಕು? ಇಲ್ಲ ಇದ್ರೆ ಕಷ್ಟ. ಏನಾದರೂ ಒಂದು ಐಡಿಯಾ ಮಾಡಲೇಬೇಕು. ಗುಡ್ ಮಾರ್ನಿಂಗ್ ಡಾರ್ಲಿಂಗ್. ಗುಡ್ ಮಾರ್ನಿಂಗ್ ಬೇಬಿ. ಡೋರ್ ನಾಕ್ ಆಯ್ತಲ್ಲ, ಯಾರು ಬಂದಿದ್ರು? ಅದಾ, ಹೋಟೆಲ್ ಎಕ್ಸಿಕ್ಯೂಟಿವ್ ಬಂದಿದ್ರು. ನೀನು ಬಾತ್ರೂಮಲ್ಲಿ ಇದೆಯಲ್ಲ, ಅದಕ್ಕೆ ಅವ್ರನ್ನ ಆಚೆನೆ ನಿಲ್ಲಿಸಿ ಮಾತಾಡಿ ಕಳಿಸ್ದೆ. ಕೊಳ್ಳ, ಏನಂತೆ? ಏನಿಲ್ಲ, ಯಾವಾಗ ಚೆಕ್ಔಟ್ ಮಾಡ್ತೀರಾ ಅಂತ ಕೇಳ್ತಿದ್ರು. ಚೆಕ್ಔಟಾ? ನೋನೋ, ಇಲ್ಲೇ ಆರಾಮಾಗಿದೆ. ಇನ್ನೊಂದ್ 2 ದಿನ ಇದ್ದು ಆಮೇಲೆ ಹೋಗೋಣ ಬೇಬಿ. ಇನ್ನು 2 ದಿನ? 42,000 ಅಂತೆ. ನೀನ್ಯಾಕೋ ರಂಗ ನಿನ್ನ ಹಂಗ್ಯಾಕೋ, ನಿನ್ನ ನಾಮದ ಬಲ ಒಂದಿದ್ದರೆ ಸಾಕೋ. ಜಾನಕಿ, ಏನ್ ಬೀಳಿಸ್ತೆ? ಎಲ್ಲಿದೆ ನಿನ್ನ ಗಮನ? ಅತ್ತೆ, ನಂಗೆ ಯಾಕೋ ತುಂಬಾ ಟೆನ್ಷನ್ ಆಗ್ತಿದೆ. ಸತ್ಯನ ಬಗ್ಗೆ ನೆನೆಸ್ಕೊಂಡ್ರೆ ಗಾಬರಿ ಆಗ್ತಿದೆ ಅತ್ತೆ. ಅಲ್ವೇ? ಸತ್ಯನ ಬಗ್ಗೆ ನೆನೆಸ್ಕೊಂಡ್ರೆ ಬೇರೆಯವ್ರು ಗಾಬರಿ ಆಗ್ಬೇಕು. ನೀನ್ ಯಾಕೆ ಗಾಬರಿ ಆಗ್ತಾ ಇದ್ಯಾ? ಹಾಗಲ್ಲ ಅತ್ತೆ, ಅವಳಿಗಲ್ಲಿ ಹೊಂದ್ಕೊಳಕ್ ಆಗ್ತಾ ಇಲ್ಲ, ಕಷ್ಟ ಆಗ್ತಿದೆ ಅಂತ ಹೇಳ್ತಿದ್ದಾಳೆ. ಅದಕ್ಕೆ ಭಯ ಆಗ್ತಾ ಇರೋದು. ಈ ಸಮಸ್ಯೆ ಎಲ್ಲಾ ಹೆಣ್ಮಕ್ಳು ಎದುರಿಸೋ ಸಮಸ್ಯೆ ಅಲ್ವೇನೆ? ಹುಟ್ಟಿದ ಮನೆಯಿಂದ ಗಂಡನ ಮನೆಗೆ ಹೋದ್ರೆ ಈ ಸಮಸ್ಯೆ ಎದುರಾಗೆ ಆಗತ್ತೆ. ಈ ಸಮಸ್ಯೆನ ನೀನ್ ಎದುರಿಸಿರ್ಲಿಲ್ವಾ, ನಾನು ಎದುರಿಸಿರ್ಲಿಲ್ವಾ? ನಿಮ್ ಕತೆ ನನ್ ಕತೆ ಬೇರೆ ಅತ್ತೆ. ಸತ್ಯನು ನಮ್ ತರ ಇದ್ದಿದ್ರೆ ನಾನು ಯೋಚನೆ ಮಾಡ್ತಾ ಇರ್ಲಿಲ್ಲ. 4 ದಿನ ಆದ್ರೆ ಪರಿಸ್ಥಿತಿ ಸುಧಾರಿಸುತ್ತೆ ಅನ್ಕೋಬಹುದು. ಆದ್ರೆ ನಮ್ ಸತ್ಯ. ಆದ್ರೇನು? ನಮ್ ಸತ್ಯ ಹುಡುಗಿ ಅಲ್ವಾ? ಅವಳು ಪ್ಯಾಂಟು ಶರ್ಟ್ ಹಾಕೊಂಡಿದ್ ಮಾತ್ರಕ್ಕೆ ಅವಳು ಹೆಂಡತನ ಸತ್ತೋಗುತ್ತಾ? ಪಾಪ, ಅನಿವಾರ್ಯತೆಗಾಗಿ ಗಂಡಿನ ತರ ಬದುಕಬೇಕಾಯ್ತು. ಆದ್ರೆ ಒಳಗಿರೋ ಹೆಣ್ಣು ಹೆಣ್ಣೆ ಕಣೆ. ಆ ಹೆಂಗರನ್ನ ಕತ್ತರಿಸೋಕ್ಕಾಗತ್ತಾ? ಈಗ ಅವಳ ಬದುಕು ಬದಲಾವಣೆ ಘಟ್ಟದಲ್ಲಿದೆ. ಹಳೆ ಸತ್ಯ ಹೋಗಿ ಹೊಸ ಸತ್ಯ ಆಗ್ತಾಳೆ ನೋಡು. ಏನೋ ಅತ್ತೆ, ನನಗಂತೂ ತಲೆನೇ ಓಡ್ತಾ ಇಲ್ಲ. ಒಂದ್ಸಲ ಹೋಗಿ ನೋಡ್ಕೊಂಡು ಬಂದ್ಬಿಡೋಣವಾ? ಈಗ್ಲಾ? ಅಲ್ವೇ, ಈಗಷ್ಟೇ ಮದುವೆ ಆಗಿರೋದು. ಅಲ್ಲಿ ಅವಳು ಎಲ್ಲರಿಗೂ ಹೊಂದ್ಕೋಬೇಕು. ಈಗ ನಾವು ಹೋದ್ರೆ ತಪ್ಪಾಗುತ್ತೆ ಜಾನಕಿ.
ಅದು ಹಾಗಲ್ಲ ಅತ್ತೆ. ಜಾನಕಿ, ನಾವು ಅವಳಿಗೆ ಸಮಯ ಕೊಡ್ಬೇಕು ಕಣೆ. ನಾವಿದ್ದೀವಿ, ನೀನ್ ಹೊಂದ್ಕೋತೀಯ ಅಂತ ಭರವಸೆ ಕೊಡ್ಬೇಕು. ಹೇಗೋ ಏನೋ, ಕಷ್ಟ ಆಗುತ್ತೋ ಏನೋ, ಹೊಂದ್ಕೋತಾಳೋ ಇಲ್ವೋ ಅಂತ ಅನುಮಾನ ಪಡೋ ಬದಲು ನಾವು ಅವಳಿಗೆ ಧೈರ್ಯ ಕೊಡ್ಬೇಕು, ಅವಳನ್ನ ನಂಬಬೇಕು. ಗಂಡನ ಮನೇಲಿ ಬಾಳ್ ಬದುಕ್ಬೇಕಾದವಳು ಅವಳು. ನಾವೇ ಧೈರ್ಯ ಕಳ್ಕೊಂಡ್ರೆ ಅವಳಿಗೆ ಧೈರ್ಯ ಹೇಳೋರು ಯಾರು? ಅವಳಿಗೇನು ಗೊತ್ತಿಲ್ಲ ಅತ್ತೆ. ಈ ಮದುವೆ, ಮನೆ, ಸಂಸಾರ ಏನು ಗೊತ್ತಿಲ್ಲ ಅವಳಿಗೆ. ನಾವೇನ್ ಮದ್ವೆ ಆಗಿ ಬಂದ್ ಕೂಡಲೇ ಸಂಸಾರ ಏನು ಅಂತ ಗೊತ್ತಾಗ್ಬಿಡ್ತಾ? ನಾವು ನಿಧಾನವಾಗಿ ಹೋಗ್ತಾ ಹೋಗ್ತಾ ತಾನೇ ಕಲ್ತ್ವಿ. ಹಾಗೆ ಸತ್ಯನು ಕಲ್ತ್ಕೋತಾಳೆ ಬಿಡು. ಅವಳು ಕಲ್ತ್ಕೊಳ್ಳೋ ಕಾಲನೂ ಬರುತ್ತೆ ಕಣೆ. ಏಯ್, ಏನಿದೆ ಅವತಾರ? ನನ್ ಬಟ್ಟೆ ಯಾಕೆ ಹಾಕೊಂಡಿದ್ಯಾ? ನಂಗೊಂದ್ ಸೀರೆ ಬೇಕು, ತಂದ್ಕೊಡು. ಏನ್ ವಿಷಯ? ಬೆಳಗ್ಗೆನೆ ನನ್ನ ಹತ್ರ ಏನ್ ಮಾತಾಡ್ಬೇಕಿತ್ತು? ಅಕ್ಕ, ಅದು ಅದು ನನ್ಗೊಂದು ಸೀರೆ ಬೇಕಾಗಿತ್ತು. ಛೇ, ನನ್ನ ತಾನೇ ಸೀರೆ ತರ್ಸ್ಕೋತಾಳೆ. ಎಷ್ಟು ಕೊಬ್ಬಿರ್ಬೇಕು ಅವಳಿಗೆ. ಅವಳಿಗೋಸ್ಕರ ನಾನು ಅಕ್ಕನ ಹತ್ರ ಹೋಗಿ ಸೀರೆ ಕೇಳುವಾಗಾಯ್ತು. ಇವಾಗ ಅಕ್ಕ ಬಾವ ನನ್ನ ಬಗ್ಗೆ ಏನ್ ಅನ್ಕೊಳ್ಳಲ್ಲ. ಎಲ್ಲ ಈ ಸತ್ಯನಿಂದಾನೆ. ಇವಳಿಂದ ನನ್ನ ಲೈಫ್ ಎಲ್ಲ ಉಲ್ಟಾ ಬಂದು ಆಗೋಯ್ತು. ಛೇ, ಛೇ. ನಾನೇನು ಇವಳು ಅಸಿಸ್ಟೆಂಟಾ? ಅವಳಿಗೆ ಬೇಕಾಗಿರೋ ಐಟಮ್ ಎಲ್ಲ ಅವಳೇ ಹೊಂದ್ಕೋಬೇಕು. ನನ್ನನ್ನೇನು ಕೇಳೋದು? ಇಲ್ಲ ನನ್ನ ಕರ್ಮ. ಬಾಮಿದಾ, ಬಾಮಿದಾ, ನಾನ್ ಕಣ ಮಂಜ, ಬಾಗ್ಲ ತೆಗಿಯ, ಬೆಳಗಾಯ್ತು. ಕಾರ್ತಿಕ್, ಕೋಪ ಕಂಟ್ರೋಲ್ ಮಾಡ್ಕೋ. ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್. ಬಾಮೈದಾ ಬಂದೆ ಕಣೋ. ಬ್ರೀದ್ ಇನ್, ಬ್ರೀದ್ ಔಟ್. ಬಾಮೈದಾ. ಗುಡ್ ಮಾರ್ನಿಂಗ್. ಡಿಸ್ಟರ್ಬ್ ಮಾಡದ್ನಾ? ಬಂದ್ ವಿಷಯ ಹೇಳು. ಅದು ಅಮ್ಮ ಕರೀತಾ ಇದ್ದಾರೆ, ಮನೆ ದೇವ್ರಿಗೆ ಹೋಗಕ್ಕೆ ಟೈಮ್ ಆಯ್ತು. ನೀನ್ ರೆಡಿನಾ ಅಂತ ಕೇಳಕ್ ಕಳ್ಸಿದ್ರು. ರೆಡಿನಾ? ಸಕ್ಕದಾಗಿದೆ. ಇವತ್ತು ಒಳ್ಳೆ ಬ್ಯಾಟಿಂಗ್ ಮಾಡ್ಬೋದು. ತಿಂಡಿ ಏನೋ ಮಾಡಿಟ್ಟಿದ್ದಾರೆ, ಆದ್ರೆ ತಿಂಡಿ ತಿನ್ನೋದಕ್ಕೆ ಯಾರು ಬಂದಿಲ್ಲ. ರಾತ್ರಿ ಬೇರೆ ಸರಿಯಾಗಿ ತಿಂದಿಲ್ಲ. ಹೊಟ್ಟೆ ಹಸಿತಾ ಇದೆ. ನಾನು ಹೊಟ್ಟೆ ಹಸು ತಡ್ಕೊಳ್ಳಲ್ಲ ಅಂತ ನಿನ್ಗೆ ಗೊತ್ತು ತಾನೆ ದೇವ್ರೆ. ಏನ್ ಮಾಡೋದು? ಹೋಟೆಲಲ್ಲಿ ಮಾಡಿರೋ ತರ ಬೇರೆ ಇದೆ. ಏನ್ ಮಾಡ್ಲಿ? ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ತಿನ್ಬೇಕು ಅನ್ನೋದು ಈ ಮನೆ ರೂಲ್ಸ್ ಬೇರೆ. ಆದ್ರೆ ನನಗೆ ಹೊಟ್ಟೆ ಹಸಿತಿದ್ಯಲ್ಲ, ಚಿಕ್ಕತ್ತೆ ಬೇರೆ ಕಾಣಿಸ್ತಿಲ್ಲ. ಒಂದೇ ಒಂದು ತಿನ್ಬಿಡ್ಲಾ?
ಸತ್ಯ ಏನ್ ಮಾಡ್ತಿದ್ಯಾ? ಚಿಕ್ಕತ್ತೆ ಒಡೆ ತಿಂಡಿ ತಿನ್ನೋ ಹೊತ್ತಾಯ್ತಲ್ಲ, ಹಶು ಬೇರೆ ಆಗ್ತಿತ್ತು. ಇಲ್ಲ ಸತ್ಯ, ತಿಂಡಿ ತಿನ್ನೋ ಹಾಗಿಲ್ಲ. ಕುಲ್ದೇವ್ರ ದೇವಸ್ಥಾನಕ್ಕೆ ಹೋಗ್ತಾ ಇದೀವಲ್ಲ, ಉಪವಾಸ ಇರಬೇಕು. ಮತ್ತೆ ಒಡೆ ಬಡೆ ನಮ್ಗಲ್ಲ, ಮನೇಲಿರ್ತಾರಲ್ಲ ಭಾವ ಮತ್ತೆ ಅವ್ರಿಗೆ. ನಾವು ದೇವಸ್ಥಾನಕ್ಕೆ ಹೋಗಿ ನೈವೇದ್ಯ ಮಾಡಿ ದೇವ್ರಿಗೆ ಪೂಜೆ ಮಾಡಿಸಿ ಆಮೇಲೆ ತಿಂಡಿ ತಿನ್ನೋದು. ಇದ್ಯಾ ಶಾಸ್ತ್ರ ಚಿಕ್ಕತ್ತೆ? ಅಲ್ಲ, ದೇವ್ರೇನಾದ್ರೂ ಖಾಲಿ ಹೊಟ್ಟೆಲೇ ಬರ್ಬೇಕು ಅಂತ ರೂಲ್ಸ್ ಮಾಡಿದಾನ? ನಂಗೆ ಚಿಕ್ಕ ವಯಸ್ಸಿಂದನೂ ಹಸು ತಡಿಯಕ್ ಆಗಲ್ಲ ಚಿಕ್ಕತ್ತೆ. ಬಿಡ್ತು ಅನ್ನೋ ಹಾಗೆಲ್ಲ ಮಾತಾಡ್ಬಾರ್ದು ಸತ್ಯ. ನಾವು ಕುಲ್ದೇವ್ರ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ನೀನ್ ಹೇಳೋದೇನೋ ಸರಿ, ದೇವ್ರು ನಮಗ್ ಖಾಲಿ ಹೊಟ್ಟೆಲ್ ಬಾ ಅಂತ ಹೇಳೋದಿಲ್ಲ. ಆದ್ರೆ ನಾವು ಉಪವಾಸ ಹೋಗೋದು ದೇವ್ರಿಗೆ ತೋರಿಸೋ ಪ್ರೀತಿ ಭಕ್ತಿ. ಬೇಕಾದ್ರೆ ನಮ್ಮನೆ ಸಂಪ್ರದಾಯ ಅಂತ ಅನ್ಕೋ. ಚಿಕ್ಕತ್ತೆ, ಹೊಟ್ಟೆಗಿನ್ನ ದೊಡ್ಡ ದೇವ್ರು ಯಾರಾದ್ರೂ ಇದ್ದಾರಾ? ಅದೇ ನಮ್ಮ ಹೊಟ್ಟೆ ತುಂಬಿದ್ರೆ ದೇವ್ರ ಹತ್ರ ಏನಾದ್ರೂ ಬೇಡ್ಕೋಬಹುದು, ಏನಾದ್ರೂ ಆಶೀರ್ವಾದ ಪಡ್ಕೋಬಹುದು. ಹೇಗೆ ಅಂತೀರಾ? ಈಗ ನಾವು ಹಸ್ಕೊಂಡು ಹೋದ್ರೆ ದೇವ್ರಿಗೆ ಕೈ ಮುಗಿಯೋದಕ್ಕಾಗತ್ತಾ? ವೀಕ್ನೆಸ್ ಶುರು ಆಗೋಗುತ್ತೆ. ನನ್ಗೀಗಾಗ್ಲೇ ವೀಕ್ನೆಸ್ ಶುರು ಆಗೋಗಿದೆ. ಆಗ ಭಕ್ತಿನೂ ಬರಲ್ಲ, ಏಕಾಗ್ರತೆನೂ ಬರಲ್ಲ. ಭಕ್ತಿ ಏಕಾಗ್ರತೆ ಇಲ್ಲದೆ ಪೂಜೆ ಮಾಡಿದ್ರೆ ಆ ದೇವ್ರು ಒಲಿತಾನ? ನೀವೇ ಹೇಳಿ. ಅದಕ್ಕೆ ನನ್ನ ಮಾತು ಕೇಳಿ, ನಾವಿಬ್ರು ಒಟ್ಟಿಗೆ ಕೂತ್ಕೊಂಡು ತಿಂಡಿ ಮಾಡ್ಬಿಡೋಣ. ಬನ್ನಿ ಮನೆ. ಮತ್ತೆ ಸತ್ಯ ಅಂದ್ರೆ ಸುಮ್ನೆನಾ? ನಮ್ಗೆಲ್ಲ ಇವರಪ್ಪ ಇದ್ದಿದ್ರೆ 100 ಆನೆ ಬಲ ಇರ್ತಿತ್ತು. ಅವರಪ್ಪ ನ್ಯಾಯಕ್ಕೆ ನಿಲ್ತಿದ್ದವರು. ಇವಳು ಅಷ್ಟೇ ನ್ಯಾಯಕ್ಕೆ ನಿಲ್ಲೋಳು. ಅದಕ್ಕೆ ಸತ್ಯ ಅಂದ್ರೆ ನಮ್ಗಿಷ್ಟ. ನೀನೇನೇ ಹೇಳಿ ಸತ್ಯ, ಈ ಸೀರೆ ನಿಂಗೆ ಸೂಟ್ ಆಗಲ್ಲ. ನೀನು ನೀರೋ ಥರ ಇದ್ದರೆ ಚಂದನಮ್ಮ. ಅಯ್ಯೋ ಅಂಕಲ್, ಯಾವಾಗ್ಲೂ ಹಾಗೆ ಇರೋದಕ್ಕಾಗತ್ತಾ? ಮದ್ವೆ ಆಗಿದೆ, ಈಗ ಸೀರೆ ಉಟ್ರೇನೆ ಸರಿ ಅಲ್ವಾ? ಅಯ್ಯೋ, ಸೀರೆನೋ ಪ್ಯಾಂಟೋ, ನಿನ್ನ ಒಳಗಡೆ ಇರೋ ಒರಿಜಿನಲ್ ಸತ್ಯ ಹಾಗೆ ಇದ್ರೆ ಸಾಕು. ಅದಕ್ಕೆ ಯಾರಿವರು? ಇವ್ರ ಹೆಸರೇನು? ಲಕ್ಷ್ಮಿ ಆಂಟಿ ಅಂತ. ಅಯ್ಯೋ ಆಂಟಿ, ಆ ಸತ್ಯ ಹಾಗೆ ಇರ್ತಾರೆ. ಇದೆಲ್ಲ ಮೇಕ್ ಓವರ್ ಅಷ್ಟೇ. ಯಾರಮ್ಮ ಇವಳು? ನಿನ್ನ ಅಜ್ಞಿನ? ಹೌದು. ಇವರು ಕಾರ್ತಿಕ್ ಅಂತ. ಏನಿದು ಅವತಾರ? ಅದು ನಮ್ಮ ಸಂಬಂಧಿಕರು ಲಕ್ಷ್ಮಿ ಆಂಟಿ ಸಿಕ್ಕಿದ್ರು. ದೇವರ ಪ್ರಸಾದ ಅಂತ ನಮ್ಮ ಕುತ್ತಿಗೆಗೆ ಇದನ್ನ ಹಾಕಿದ್ರು. ಸರಿ ಹೋಯ್ತು. ಇದು ಬೇರೆ. ಕಾರ್ತಿಕ್, ತೆಗಿಬೇಡ್ವೋ? ದೇವ್ರ ಪ್ರಸಾದ ಅದು. ಹೀಗಾದ್ರೂ ಒಳ್ಳೇದಾಗ್ಲಿ ನಿನಗೆ. ಮೊದಲೇ ನಿನ್ನ ಹಣೆ ಬರ ಸರಿ ಇಲ್ಲ.
ಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಓಂ ನಮೋ ನಾರಾಯಣಾಯ ನಮಃ. ನಮಸ್ಕಾರ ಅರ್ಚಕ್ರೆ. ನಮಸ್ಕಾರ ಅಮ್ಮ. ಓಹೋ ಸೀತಮ್ಮನವರು ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ಮದುವೆ ಎಲ್ಲ ಚೆನ್ನಾಗಾಯ್ತೆ? ಏನೋ ಆಯ್ತು. ಯಾಕೆ ಒಂಥರ ಇದ್ದೀರಲ್ಲ? ರಾಮಚಂದ್ರ ರಾಯರು ಬರ್ಲಿಲ್ವೇ? ಅವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆ ಇದೆ, ಹಾಗಾಗಿ ನಾವೇ ಬಂದ್ವಿ. ಮದುವೆ ಆಗಿರೋ ಹೊಸ ಜೋಡಿಗಳ ಕೈಯಿಂದ ಮಡ್ಲಕ್ಕಿ ತುಂಬಿಸಿ ದೇವರಿಗೆ ವಿಶೇಷ ಪೂಜೆ ಮಾಡಿಸೋದು ನಮ್ಮ ಕುಟುಂಬದ ವಾಡಿಕೆ ಅಲ್ವೇ. ಅದು ಸರಿ, ಯಾರ ಹೆಸರಲ್ಲಿ ಅರ್ಚನೆ ಮಾಡ್ಲಿ? ಮದುಮಕ್ಕಳ ಹೆಸರಲ್ಲೇ ಮಾಡಿ. ಆಮೇಲೆ ನಾವು ನೈವೇದ್ಯ ಸೇವೆ ಮಾಡ್ತೀವಿ. ಮದುವೆ ಆದ್ಮೇಲೆ ಮನೆ ಮುತ್ತೈದರೆಲ್ಲ ಬಂದು ಒಲೆ ಹಚ್ಚಿ ಪ್ರಸಾದ ಮಾಡಿ ನೈವೇದ್ಯ ಕೊಟ್ಟು ಆಮೇಲೆ ಪೂಜೆ ಮಾಡಿಸೋದು ನಮ್ಮನೆ ವಾಡಿಕೆನೆ ಅಲ್ವಾ? ಬನ್ನಿಮ್ಮ, ಅರ್ಚನೆ ಮಾಡ್ತೀನಿ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿಣೆ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಮಾಯಾವಿ ಪರಮಾನಂದಂ ತ್ಯಕ್ತ್ವಾ ವೈಕುಂಠಮುತ್ತಮಂ. ಕಾರ್ತಿಕ್, ನಿನ್ನ ರಾಶಿ ನಕ್ಷತ್ರ ಹೇಳಪ್ಪ. ಕುಂಭರಾಶಿ, ಶತಾಭಿಷ ನಕ್ಷತ್ರ. ಶತಭಿಷ ನಕ್ಷತ್ರ, ಕುಂಭರಾಶಿ ಜಾತಸ್ಯ ಕ್ಷೇಮಸ್ಥೈರ್ಯ ವಿಜಯ ವೀರ್ಯ ಅಭಯ ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧಿರಸ್ತು. ನಿನ್ನ ರಾಶಿ ನಕ್ಷತ್ರ ಹೇಳಮ್ಮ. ಅದೆಲ್ಲ ನನಗೆ ಗೊತ್ತಿಲ್ಲ. ಅಂತೂ ಪ್ಯಾಕಿಂಗ್ ಮುಗೀತು. ಬಾಲ, ಯಾಕೆ ವಿಯರ್ಡ್ ಆಗಿ ಬಿಹೇವ್ ಮಾಡ್ತಿದ್ಯಾ? ನಿನ್ಗೇನು ಹೇಳ್ದೆ? 2 ದಿನ ಇಲ್ಲೇ ಇದ್ದು ಆರಾಮಾಗಿ ಹೋಗೋಣ ಅಂತ ಹೇಳ್ದೆ ತಾನೆ. ಆದ್ರೂ ಚೆಕ್ಔಟ್ ಮಾಡೋಂಥರ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಕೂತಿದ್ಯಲ್ಲ. ಆಗಿಂದ 3 ಸಲ ಏನೇನೋ ಕತೆ ಹೇಳಿ ಇವತ್ತಿನ ಅಡ್ವಾನ್ಸ್ ಪೇ ಮಾಡೋದನ್ನ 1 ಗಂಟೆ ಪೋಸ್ಟ್ ಪೋನ್ ಮಾಡಿದ್ದೀನಿ. ಇವಳು ನೋಡಿದ್ರೆ ಇನ್ನೂ 2 ದಿನ ಇಲ್ಲೇ ಇರ್ತಾಳಂತೆ. ಅಯ್ಯೋ ಬಾಲ, ನಿನಗೆ ಕೇಳ್ತಾ ಇರೋದು, ಬ್ಯಾಗ್ನೆಲ್ಲ ಯಾಕೆ ಪ್ಯಾಕ್ ಮಾಡಿದ್ಯಾ? ನಾವಿಲ್ಲಿಂದ ಇಮಿಡಿಯೇಟ್ ಆಗಿ ಹೊರಡ್ತಾ ಇದೀವಿ. ಅದ್ ನನಗೂ ಗೊತ್ತಾಯ್ತು, ಆದ್ರೆ ನಾನ್ ಯಾಕೆ ಇಲ್ಲಿಂದ ಹೊರಡ್ಬೇಕು ಅಂತ ಕೇಳ್ತಾ ಇರೋದು. ಅದೆಲ್ಲ ಆಮೇಲೆ ಹೇಳ್ತೀನಿ, ಆದ್ರೆ ನಾವಿವಾಗ ಇಲ್ಲಿಂದ ಇಮಿಡಿಯೇಟ್ ಆಗಿ ಹೊರಡ್ಬೇಕು. ತಮಾಷೆ ಮಾಡ್ಬೇಡ ಬಾಲ. ನನ್ನ ಲೈಫೇ ತಮಾಷೆ ಆಗೋಗಿದೆ. ನಮ್ ಪ್ರೀತಿಗೋಸ್ಕರ ನಾನು ಏನೇನೆಲ್ಲ ಮಾಡಿದೆ, ಆದ್ರೆ ನೀನು ಹೀಗಂತಿದ್ಯಾ, ನನ್ನ ಮೇಲೆ ಸಿಟ್ಟು ಮಾಡ್ಕೋತಿದ್ಯಾ. ಹಾಗಲ್ಲ ಬಾಲ, ಐನೋ ನನಗೋಸ್ಕರ ನೀನ್ ಎಷ್ಟೆಲ್ಲ ರಿಸ್ಕ್ ತಗೊಂಡಿದ್ಯಾ ಅಂತ. ಆದ್ರೆ ಕಾರಣನೇ ಇಲ್ಲದೆ ಈ ರೀತಿ ನಡ್ಕೊಂಡ್ರೆ ಸಿಟ್ಟು ಬರಲ್ವಾ? ಕಾರಣ ಇದೆ. ಏನ್ ಕಾರಣ? ಏನಕ್ಕೆ ಚೆಕ್ಔಟ್ ಮಾಡ್ತಿದೀವಿ? ನಮ್ ವಿಷಯ ನಮ್ಮ ಅಪ್ಪ ಅಮ್ಮಂಗ್ ಗೊತ್ತಾಗ್ಬಿಟ್ಟಿದೆ ದಿವ್ಯಾ. ನಾವೆಷ್ಟೇ ವಿಷಯ ಕಾನ್ಫಿಡೆನ್ಷಿಯಲ್ ಆಗಿ ಇಡ್ಬೇಕು ಅನ್ಕೊಂಡ್ರು ಅದಾಗಲ್ಲ. ಹೆಂಗೋ ವಿಷಯ ಲೀಕ್ ಆಗ್ಬಿಡುತ್ತೆ. ನಮ್ಮಪ್ಪಂಗ್ ವಿಷಯ ಗೊತ್ತಾಗಿರೋದು ಹಾಗೇನೆ. ಹೇಗ್ ಗೊತ್ತಾಗುತ್ತೆ? ಮೀಡಿಯಾದವರಿಂದನ? ಬಟ್ ಟೆಲಿಕಾಸ್ಟ್ ಮಾಡಬಾರ್ದು ಅಂತ ನೀನು ಅವ್ರಿಗೆ ದುಡ್ಡು ಕೊಟ್ಟಿದ್ಯಲ್ವಾ? ಅದು ನಮ್ಮಪ್ಪನೇನು ಆರ್ಡಿನರಿ ಅನ್ಕೊಂಡಿದ್ಯಾ? ನಮ್ಮಪ್ಪ ನಮ್ಮಿಬ್ರಿಂದ ಸ್ಪೈಗಳನ್ನ ಬಿಟ್ಟಿದ್ದಾರೆ. ಅವ್ರು ಯಾವಾಗ್ಲೂ ನಮ್ಮ ಹಿಂದೆನೆ ಇರ್ತಾರೆ. ಅವರಿಂದಾನೆ ಮೀಡಿಯಾದವರು ನಮ್ ಇಂಟರ್ವ್ಯೂ ಮಾಡಿರೋದು ನಮ್ಮಪ್ಪಂಗ್ ಗೊತ್ತಾಗೋಗಿರೋದು. ಅಯ್ಯೋ, ಏನೇನೋ ಆಗೋಯ್ತು. ಈಗ ಏನ್ ಮಾಡೋದು?
ಅಷ್ಟೇ ಅಲ್ಲ, ನಮ್ಮ ಅಪ್ಪ ನಾನು ಅವ್ರು ಕೊಟ್ಟಿದ್ದಕ್ಕಿಂತ ಡಬಲ್ ದುಡ್ಡು ಕೊಟ್ಟು ನೀನ್ ಮೀಡಿಯಾ ಮುಂದೆ ಮೈಕ್ ಹಿಡಿದು ಏನೇನೋ ಮಾತಾಡಿದ್ಯಲ್ಲ ಅದನ್ನೆಲ್ಲ ನೋಡ್ಬಿಟ್ಟಿದ್ದಾರೆ. ಆ ಫುಟೇಜಸ್ಸು ಅವ್ರಿಗೆ ಸಿಕ್ಬಿಟ್ಟಿದೆ. ನಮ್ಮಪ್ಪ ಇವಾಗ ನಮ್ ವಿರುದ್ಧ ಜನರನ್ನ ಬೇರೆ ಕಳಿಸಿದಾರಂತೆ. ಆ ಇನ್ಫಾರ್ಮೇಶನ್ ನನಗ್ ಬಂದಿದೆ. ಅದಕ್ಕೆ ನಾನು ಅಷ್ಟೊಂದು ಅರ್ಜೆಂಟ್ ಮಾಡ್ತಾ ಇರೋದು. ನಡಿ ಇವಾಗ. ನಂಗೆ ನಂಬೋಕೆ ಆಗ್ತಿಲ್ಲ ಬಾಲ, ಏನ್ ಮಾಡ್ಬೇಕು ಅಂತಾನೂ ಗೊತ್ತಾಗ್ತಿಲ್ಲ. ಈಗ ಯೋಚನೆ ಮಾಡಕ್ಕೆಲ್ಲ ಟೈಮ್ ಇಲ್ಲ. ನೀನೊಂದು ನಾನೊಂದು ಎತ್ಕೋ ಬ್ಯಾಗ್ನ, ನಡಿ ಹೋಗೋಣ. ಬಾಲ ನೀನೇ ಎತ್ಕೋ. ಸರಿ ನಡಿ. ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ಯಾ? ಅಲ್ಲೆಲ್ಲರೂ ನೀನು ಕಾಯ್ತಾ ಇದ್ದಾರೆ. ಬಾ. ಇಲ್ಲಿ ನಿಂತ್ಕೊಂಡು ಏನೋ ಮಾಡ್ತಿದ್ಯಾ? ಬಾರೋ. ನಾನು ಹಣೆ ಬರ ಸರಿ ಇಲ್ವಲ್ಲ, ಅದಕ್ಕೆ ಇಲ್ಲಿ ನಿಂತ್ಕೊಂಡಿದ್ದೀನಿ. ಹಣೆ ಬರ ಬದಲಾಯಿಸಕ್ಕಾಗತ್ತಾ ಕಾರ್ತಿ? ಪಾಲಿಗೆ ಬಂದಿದ್ದನ್ನ ದೇವ್ರ ಪ್ರಸಾದ ಅಂತ ಅನ್ಕೋಬೇಕು. ನನ್ಗೆ ಈ ಪ್ರಸಾದ ಬೇಡವಾಗಿತ್ತು ಚಿಕ್ಕಿ. ಬಿಟ್ಟು ಅನ್ನೋ ಹಾಗೆಲ್ಲ ಮಾತಾಡ್ಬಾರ್ದು ಕಣೋ. ಅಲ್ಲ ಚಿಕ್ಕಿ, ಇಲ್ಲೇ ಇದ್ದಾರೆ ನೋಡಿ. ವಧುವರರು ಮೊದಲು ಪ್ರದಕ್ಷಿಣೆ ನಮಸ್ಕಾರ ಮಾಡಿ. ನೀವೆಲ್ಲ ಹಸ್ತಿದ್ದೀರಾ ಅಂತ ಗೊತ್ತು. ವಿಶೇಷವಾದ ಪೂಜೆ ಪ್ರಸಾದ ಎಲ್ಲ ಇದೆ. ಮೊದಲು ಪ್ರದಕ್ಷಿಣೆ ಮಾಡಿ, ಆಮೇಲೆ ಪ್ರಸಾದ ಕೊಡ್ತೀವಿ. ಹಾಗೇನಿಲ್ಲ ಅರ್ಚಕ್ರೆ, ಪ್ರಸಾದ ನಾವು ಮಾಡ್ಕೊಂಡು ಬರ್ತೀವಿ. ನೈವೇದ್ಯ ಆದ್ಮೇಲೆ ತಾನೇ ಮಹಾಮಂಗಳಾರತಿ ಆಗೋದು. ಮಂಗಳಾರತಿ ಆದ್ಮೇಲೆ ನಾವು ಪ್ರಸಾದ ಸೇವನೆ ಮಾಡ್ತೀವಿ. ಹಾಗೆ ಆಗ್ಲಿಲ್ಲ. ಕಾರ್ತಿಕ್, ಸತ್ಯನ್ ಕರ್ಕೊಂಡು ಪ್ರದಕ್ಷಿಣೆ ಮಾಡ್ಕೊಂಡ್ ಬಾ. ನಾನು ಹೋಗಲ್ಲ. ನಾನು ಆಮೇಲೆ ಹೋಗ್ತೀನಿ, ಇವಳು ಹೋಗ್ಲಿ. ಅದೇಗೋ ಆಗತ್ತೆ? ಗಂಡ ಹೆಂಡತಿ ಹೊಸದಾಗಿ ಮದ್ವೆ ಆಗಿದ್ದೀರಾ, ಜೊತೆಲಿ ಪ್ರದಕ್ಷಿಣೆ ಮಾಡ್ಬೇಕು. ಹೋಗಿ. ಅಯ್ಯೋ ಹೋಗ್ಲಿ ಬಿಡಿ ಚಿಕ್ಕಮ್ಮ. ಇವ್ರ ಜೊತೆ ಹೋದ್ರು ಒಂದೇ, ಹೋಗ್ಲಿಲ್ಲ ಅಂದ್ರೆ ಒಂದೇ. ಅದೇನ್ ದೊಡ್ಡ ಮ್ಯಾಟ್ರೇ ಅಲ್ಲ. ಕಾರ್ತಿಕ್, ಮದ್ವೆ ಅನ್ನೋದು ದೊಡ್ಡ ವಿಷಯನೇ ಅಲ್ವಾ ನಿನಗೆ? ಬದುಕು ಬದಲಾಗೋದು ಇಲ್ಲಿಂದಾನೆ ಕಣೋ. ಹಠ ಮಾಡ್ಬೇಡ, ಜೊತೆಲಿ ಹೋಗು. ನೀವ್ ಯಾಕೆ ಬಲವಂತ ಮಾಡ್ತಾ ಇದ್ರ ಚಿಕ್ಕಮ್ಮ? ನನ್ ಮೊದ್ಲೇ ತಲೆ ಕೆಟ್ಟಿದೆ. ಕಾರ್ತಿಕ್, ನಾಚ್ಕೋಬೇಡ, ಕೈ ಕೊಡು. ಏಯ್, ನಾನು ಯಾಕೆ ನಿನ್ ಕೈ ಕೊಡ್ಬೇಕು? ಅಯ್ಯ, ಬಿದ್ದಿರೋನ್ನ ಎದ್ದೇಳ್ಸೋದಕ್ಕೆ. ಸುಮ್ನೆ ಕೈ ಕೊಡು. ಬಿದ್ದಿರೋ ನಾನೇ ಹೇಳ್ತೀನಿ. ನೀನ್ ಹೆಲ್ಪ್ ಏನ್ ಬೇಕಾಗಿಲ್ಲ. ನನಗ್ ಗೊತ್ತು ಅಮಲ್ ಬೇಬಿ, ನೀನ್ ನನ್ನನ್ ನೋಡಕ್ ಹೋಗ್ತಾನೆ ಎಡು ಬಿದ್ದಿದ್ದು. ಭ್ರಮೆ. ನಾನು ಯಾಕೆ ನಿನ್ನ ನೋಡ್ಲಿ? ನನ್ ಪ್ರಶ್ನೆ ಕೂಡ ಅದೇ, ನೀನ್ ಯಾಕೆ ನನ್ನನ್ನೇ ನೋಡ್ತೀಯಾ? ನನ್ನನ್ ಪದೇ ಪದೇ ನೋಡ್ತಾ ಇದ್ದಿದ್ದು ನೀನು. ಓಹೋ, ಆಯ್ತಪ್ಪ. ನಾನ್ ನಿನ್ನೆ ನೋಡ್ತಿದ್ದೆ ಅಂತ ನಿನ್ಗೆ ಹೇಗೆ ಗೊತ್ತಾಯ್ತು? ನಿನ್ನ ಹತ್ರ ಮಾತಾಡ್ತಾ ಇದೀನಲ್ಲ, ಬುದ್ಧಿ ಇಲ್ಲ ನನ್ಗೆ. ನೋಡ್ ಅಮೂಲ್ ಬೇಬಿ, ಈಗ ನಾನ್ ನಿನ್ ಹೆಂಡ್ತಿ.
ನೋಡೋದಾದ್ರೆ ಕಣ್ಣಲ್ಲಿ ಕಣ್ಣಿಟ್ಟು ಸರಿಯಾಗಿ ನೋಡು. ಅದು ಬಿಟ್ಟು ಕದ್ ನೋಡಿದ್ರೆ ನೋಡೋರೆಲ್ಲ ಅಪಾರ್ಥ ಮಾಡ್ಕೋತಾರೆ. ಜೊತೆಗೆ ಈ ತರ ಬೀಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೆ ಹುಷಾರು. ಏನು ಇವಳು ದೊಡ್ಡ ತ್ರಿಪುರ ಸುಂದರಿ, ಇವಳನ್ನ ಕದ್ ಬೇರೆ ನೋಡ್ಬೇಕು. ಏಯ್, ಏನೋ ಬೈಕೋತಿದ್ಯಾ? ಏಯ್, ನೀ ನನ್ನ ಹಿಂದೆ ಬರ್ಬೇಡ. ಚಿಕ್ಕಮ್ಮ ಹೇಳಿದ್ರು ಅಂತ ನೆಪ ಇಟ್ಕೊಂಡು ನನ್ನ ಹಿಂದೆ ಮುಂದೆ ಸುಳಿಬೇಡ, ಅರ್ಥ ಆಯ್ತಾ? ಪಾಪ, ನಾನ್ ನಿನ್ ಜೊತೆನೇ ಬಂದ್ರೆ ನಿನ್ ಕಷ್ಟ ಆಗತ್ತೇನೋ ಅಲ್ಲ? ನನ್ ಕೋಪ ಬರ್ಬೇಡ. ಇಲ್ಲ ನೀನ್ ಮುಂದೆ ಹೋಗು, ಇಲ್ಲ ಸಂಬಂಧನೇ ಇಲ್ಲ ನಂತರ ಹಿಂದೆ ಬಾ, ಅರ್ಥ ಆಯ್ತಾ? ಆಯ್ತು ಬಿಡಪ್ಪ, ನಾನ್ ಮುಂದೆನೆ ಹೋಗ್ತೀನಿ. ನೀನು ಮುಂದೆ ಹೋದ್ರೆ ನೀನ್ ಹಿಂದೆ ಬರ್ಬೇಕಾ? ಇದೆಲ್ಲ ನನಗ್ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ನೀನ್ ಮುಂದೆ ಹೋಗೋದು, ಹಿಂದೆ ತಿರುಗಿ ನನ್ನ ನೋಡೋದು, ನನ್ನ ಡಿಸ್ಟರ್ಬ್ ಮಾಡಕ್ ಟ್ರೈ ಮಾಡೋದು, ನನಗಿವೆಲ್ಲ ಟ್ರಿಕ್ಸ್ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಎಷ್ಟು ಸಿನಿಮಾ ನೋಡಿಲ್ಲ ನಾನು. ನಾನೇ ಮುಂದೆ ಹೋಗ್ತೀನಿ, ನೀನೇ ಹಿಂದೆ ಬಾ, ಅರ್ಥ ಆಯ್ತಾ? ಆಯ್ತು, ಹೋಗಯ್ಯ. ನಾನು ಮುಂದೆ ಹೋಗ್ತೀನಿ, ನೀನ್ ಹಿಂದೆ ಬಾ. ಸರಿ. ಹಿಂದೆ ಅಂದ್ರೆ 5 ಹೆಜ್ಜೆ ಹಿಂದೆ, ಅರ್ಥ ಆಯ್ತಾ? ಯಾಕೆ ತಾಯಿ ಅಷ್ಟೊಂದು ನಿರಾಸೆ? ನಿಮಗೆ ಗೊತ್ತಿಲ್ಲದೆ ಇರೋದು ಏನಿದೆ ಗುರುಗಳೇ? ಅವತ್ತು ನೀವು ನುಡಿದ ಭವಿಷ್ಯ ನಿಜ ಆಗೋಗಿದೆ. ನೀವು ಹೇಳಿದ ರೀತಿ ಹುಡುಗಿನೇ ನಮ್ ಕಾರ್ತಿಕ್ ಹೆಂಡತಿ ಆಗಿದ್ದಾಳೆ. ಶುಭಮಸ್ತು. ಆದ್ರೆ ಅದಕ್ಕೆ ಇಷ್ಟೊಂದು ನಿರಾಸೆ ಯಾಕೆ? ನಾವು ಕಾರ್ತಿಕ್ಗೋಸ್ಕರ ನೋಡಿದ ಹುಡುಗಿನೇ ಬೇರೆ, ಆದ್ರೆ ಅವನನ್ನ ಮದುವೆ ಆಗಿರೋ ಹುಡುಗಿನೇ ಬೇರೆ. ಮದುವೆ ಸ್ವರ್ಗದಲ್ಲೇ ನಿಶ್ಚಯ ಆಗಿರುತ್ತೆ ತಾಯಿ. ಮನುಷ್ಯ ಕೂಡಿಸೋ ಸಂಬಂಧಕ್ಕಿಂತ ದೈವ ಕೂಡಿಸೋ ಸಂಬಂಧ ಮಿಗಿಲು. ನಾವು ನಡೆಯೋ ದಾರಿಗಿಂತ ದೇವರು ತೋರಿಸಿದ ದಾರಿಯಲ್ಲಿ ನಡೆಯೋದೇ ಮೇಲು ಅಲ್ವೇ? ಏನಾಗಬೇಕಾಗಿತ್ತು ಅದೇ ಆಗಿದೆ. ಅದಕ್ಕೆ ಯಾಕೆ ಬೇಸರ ತಾಯಿ? ಆದ್ರೆ ಈ ಮದುವೆಯಿಂದ ನಮ್ಮ ಮನಸ್ಸಿಗಂತೂ ನೆಮ್ಮದಿ ಇಲ್ಲ ಗುರುಗಳೇ. ಆದ್ರೆ ಯಾವ ವಸ್ತು ನಾವು ಬೇಡ ಅಂತ ದೂರ ಇಟ್ಟಿರ್ತೀವೋ ಅದೇ ವಸ್ತು ಮನೆ ಒಳಗೆ ಬಂದು ಕೂತ್ಕೊಂಡ್ರೆ ಹೇಗಾಗ್ಬೇಡ ಹೇಳಿ ಗುರುಗಳೇ? ಸಂಕಟ ಆಗ್ತಾ ಇದೆ ಗುರುಗಳೇ. ಎಷ್ಟೋ ಸಾರಿ ನಾವು ಬೇಡ ಅಂತ ಬಿಸಾಕಿದ ವಸ್ತುಗಳೇ ನಾಳೆ ನಮ್ಮ ಮನೆ ಕಾಯೋಕೆ ಉಪಯೋಗಕ್ಕೆ ಬರುತ್ತೆ. ಉಪಯೋಗಕ್ಕೆ ಬಾರದು ಯಾವುದು ಈ ಸೃಷ್ಟಿನಲ್ಲೇ ಇಲ್ಲ. ನಿಮ್ಮ ಸೊಸೆ ನಿಮ್ಮ ಮನೆ ದೀಪ. ದೀಪ ಸದಾ ನಂದ ದೀಪವಾಗಿ ಬೆಳಗೋ ತರ ನಿಶ್ಚಿಂತೆಯಿಂದಿರಿ. ಗುರುಗಳೇ, ನೀವು ನಿಶ್ಚಿಂತೆಯಿಂದ ಇರಿ ಅಂತ ಹೇಳಿದ್ರಲ್ಲ, ನಮ್ಗೆ ಅದೇ ಧೈರ್ಯ. ಇನ್ನೇನ್ ಬೇಕು ಅಲ್ವಾ ಅಕ್ಕ? ಗುರುಗಳೇ, ಮದ್ವೆ ಆಗಿರೋ ಹೊಸ ಗಂಡು ಹೆಣ್ಣಿಗೆ ನಿಮ್ಮ ಆಶೀರ್ವಾದ ಬೇಕು. ಸತ್ಯ, ಕಾರ್ತಿ, ಇಬ್ರು ಗುರುಗಳ ಆಶೀರ್ವಾದ ತಗೊಳ್ಳಿ. ಹೋಗಮ್ಮ. ಶುಭಮಸ್ತು. ದೀರ್ಘ ಸುಮಂಗಲಿ ಭವ. ಗುರುಗಳೇ, ನಾವಿನ್ ಬರ್ತೀವಿ. ಒಳ್ಳೇದಾಗ್ಲಿ ಅಂತ ಹರಿಸಿ. ಲೋಕ ಸಮಸ್ತ ಸುಖಿನೋ ಭವಂತು. ಹೋಗಿ ಬನ್ನಿ. 1 ನಿಮಿಷ.
ನೀವು ನಿಮ್ಮ ಮಗ ಇಬ್ರು ಇಲ್ಲೇ ಇರ್ರಿ, ನೀವು ಹೊರಡಿ. ಚಿಂತೆ ಮಾಡಬೇಡ, ಅವಳಿಂದಾಗಿ ನೀನು ತುಂಬಾ ಎತ್ತರಕ್ಕೆ ಹೋಗ್ತೀಯ. ನಿನಗೆ ಮಾತ್ರ ಅಲ್ಲ, ನಿನ್ನ ಇಡೀ ಕುಟುಂಬಕ್ಕೆ ಅವಳ ಅವಶ್ಯಕತೆ ಇದೆ. ಎಲ್ಲರನ್ನೂ ಅವಳು ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ತಾಳೆ. ಈ ಸತ್ಯನ ನೀನು ಅರ್ಥ ಮಾಡ್ಕೊಂಡ್ಬಿಟ್ರೆ ಸಂಘರ್ಷಗಳು ಕಡಿಮೆಯಾಗಿ ಮನಸ್ಸು ತಿಳಿಯಾಗತ್ತೆ. ಅದೃಷ್ಟವಂತನಪ್ಪ ನೀನು, ಅದಕ್ಕೆ ಅವಳನ್ನ ಪತ್ನಿಯಾಗಿ ಪಡೆದಿದ್ದೀಯಾ. ಅದೃಷ್ಟ ಅಂತೆ ಅದೃಷ್ಟ, ನನ್ನ ಜೀವನನೇ ಹಾಳಾಗೋಗಿದೆ. ಏನು ಅನ್ಕೋಬೇಡಿ ಗುರುಗಳೇ, ಅವನಿಗಾಗಿರೋ ನೋವಿಗೆ ಹಾಗೆ ಹೇಳ್ತಾ ಇದ್ದಾನೆ. ದೇವರನ್ನ ನೀವು ನಿಷ್ಠೆಯಿಂದ ಪೂಜೆ ಮಾಡೋರು ಅವನ ನಿರ್ಧಾರನ ನಂಬಿ ಆಗಿರೋ ಘಟನೆನ ಒಪ್ಕೊಳ್ಳಿ. ಬದುಕಿನ ಲೆಕ್ಕಾಚಾರದಲ್ಲಿ ಕೈಗೆ ಬಂದಿರೋ ಮಾಣಿಕ್ಯನ ಕಳ್ಕೋಬೇಡಿ. ಅಷ್ಟೆಲ್ಲ ನಮಗ್ ಗೊತ್ತಾಗಲ್ಲ ಗುರುಗಳೇ, ಆದ್ರೆ ನಾವ್ ಅನ್ಕೊಂಡಿರೋದು, ನಾವ್ ಇಷ್ಟಪಟ್ಟಿರೋ ಹುಡುಗಿ ನಮ್ಮ ಮನೆ ಸೊಸೆ ಆಗ್ಲಿಲ್ವಲ್ಲ, ಇಂಥವಳು ಬಂದಲ್ಲ ಅಂತಾನೆ ನಮ್ಮ ಮನಸ್ಸಿಗೆ ಕಾಡ್ತಾ ಇದೆ. ಅಕ್ಕ, ರಂಗೋಲಿ ಹಾಕಿದ್ಮೇಲೆ ಅಷ್ಟೇ ಅಲ್ವಾ? ಹ್ಞೂ ಕಣೆ, ಅಷ್ಟೇ. ಬೆಲ್ಲ ಎಲ್ಲಿದೆ ಅಕ್ಕ? ಅಲ್ಲೇ ಚೀಲದಲ್ಲಿ ಇಟ್ಟಿದ್ದೀನಿ ನೋಡು. ಚಿಕ್ಕತ್ತೆ, ಏನಿದೆಲ್ಲ? ಯಾಕೆ ಒಲೆ ಎಲ್ಲ ಇಟ್ಟಿದ್ದೀರಾ? ನೈವೇದ್ಯಕ್ಕೆ ಸತ್ಯ. ನಾವಿಲ್ಲೇ ನೈವೇದ್ಯ ತಯಾರು ಮಾಡಿ ಪ್ರಸಾದ ಮಾಡೋದು. ಅಲ್ಲ, ಮನೆಯಿಂದ ಮಾಡ್ಕೊಂಡ್ ಬಂದಿದ್ರು ಆಗಿರೋದಲ್ಲ. ಅದ್ ಹಾಗಲ್ಲ ಸತ್ಯ. ಏನ್ ತಗೋತಾಳಿ ಇವಳು? ಅದ್ಯಾಕೆ ಇದ್ಯಾಕೆ ಇದೇನು ಅದೇನು ಎಲ್ಲ ಯಾಕೆ ಬೇಕಂತೆ? ಸುಮ್ನೆ ನಿಂತ್ಕೊಂಡಿರಕ್ ಹೇಳೋ. ಕೇಳಲಿಲ್ಲ ಅಂದ್ರೆ ಅವಳು ತಿಳ್ಕೊಳ್ಳೋದಾದ್ರೂ ಹೇಗಕ್ಕ? ಎಲ್ಲಾನು ತಿಳ್ಕೋಬೇಕು ಅಂತ ನಾವೇ ಹೇಳಿ ಕೇಳಿದಾಗ ನಾವೇ ಬೈಯೋದಾ? ಇವಳು ಕಾಲ್ಗುಣದಿಂದ ನೀನು ನನಗೆ ಅನ್ನೋ ಹಾಗಾಗ್ಬಿಟ್ಟೆ ಅಲ್ಲ ಊರ್ಮಿಳಾ? ಅಕ್ಕ, ಯಾಕೆ ಇಷ್ಟೊಂದು ಸಿಟ್ ಮಾಡ್ಕೋತಿದ್ಯಾ? ಸಿಟ್ ಮಾಡ್ಕೋಬೇಡ. ಚಿಕ್ಕತ್ತೆ, ಹೋಗ್ಲಿ ಬಿಡಿ, ಕೇಳಿದ್ ನಂದೇ ತಪ್ಪಾಯ್ತು. ಹಾಯ್ ಸತ್ಯ. ಅದ್ಯಾಕೆ, ನಾವೇ ತಂದಿದೀವಲ್ಲ. ಇದನ್ನ ನೈವೇದ್ಯಕ್ಕೆ ಹಂಚಿದ್ರೆ ಆಯ್ತು. ಏನು, ನೀವು ಪ್ರಸಾದ ತಂದಿದ್ದೀರಾ? ನಿಮಗೆ ಯಾರು ತರಕ್ ಹೇಳಿದ್ದು? ಅಕ್ಕ, ಅವ್ರಿಗೆ ಗೊತ್ತಾಗಿಲ್ವೇನೋ? ಅದು ನಮ್ ಕಡೆಯಿಂದಾನೇ ಇರ್ಲಿ ಅಂತ ಮನೆಯಿಂದ ತಂದಿದ್ದು. ಶಭಾಷ್. ಇವಳು ಇನ್ನೂ ಬಂದು ನಮ್ಮ ಮನೆಗೆ ಒಂದು ದಿನ ಆಗಿಲ್ಲ, ಆಗ್ಲೇ ನಮ್ಮನೆ ಪ್ರಸಾದ ನಿಮ್ಮನೆ ಪ್ರಸಾದ ಅಂತ ಶುರು ಹಚ್ಕೊಂಡ್ಬಿಟ್ರಾ? ಎಲ್ಲಿ ಬಿಡ್ತೀರಾ ನಿಮ್ಮ ಬುದ್ಧಿನ?
ನಿಮ್ಮಂಥವರಿಂದಾನೇ ಹೆಣ್ಣು ಕುಲಕ್ಕೆ ಅಪವಾದ ಬಂದಿರೋದು. ಸೊಸೆನ ಮಗಳಾಗಿ ನೋಡ್ಬೇಕು ಅನ್ನೋ ನೀವು ಅತ್ತೇನ ತಾಯಿ ತರ ನೋಡಲ್ಲ. ಒಂದೇ ಮನೆ ಒಂದೇ ಒಲೆ ಅಂತಿರೋ ಮನೆನ 2 ಒಲೆ ಹಚ್ಚೋ ಹಾಗಾಗತ್ತೆ ನೋಡು. ಅದು ನಿಮ್ಮಂಥವ್ರ ಬುದ್ಧಿಯಿಂದಾನೆ. ನೀವುಗಳು ಸರಿ ಇರಲ್ಲ, ಲೋಕದ ಡೊಂಕನ್ ತಿದ್ದಕ್ ಹೋಗ್ತೀರಿ. ಅಕ್ಕ, ಅವ್ರು ಏನ್ ಮಾಡಿದ್ರು ಅಂತ ಹೀಗೆಲ್ಲ ಮಾತಾಡ್ತಿದ್ಯಾ? ಇನ್ನೇನೆ ಮಾಡ್ಬೇಕು? ಆಗ್ಲೇ 2 ಪ್ರಸಾದ ಅಂತ ಭಾಗ ಮಾಡಕ್ ಶುರು ಮಾಡಿದಾಳಲ್ಲ. ಇವಳು ತವ್ರ ಮನೆಯವ್ರನ್ನ ಕರೆಸಿ ಪ್ರಸಾದ ತರುವಂತದ್ದು ಏನಿತ್ತು ಇವಳಿಗೆ? ಇವತ್ತು ಪ್ರಸಾದ ತರಿಸಿದಾಳೆ, ನಾಳೆ ಊಟನೂ ಅಲ್ಲಿಂದನೇ ಬರ್ಲಿ ಅಂತಾಳೆ. ಈ ಕಾಲದ ಸೊಸೆ ಹಣೆ ಬರನೇ ಇಷ್ಟು. ಇವ್ರಿಗೆಲ್ಲ ಒಂದಾಗಿರ್ಬೇಕು ಅನ್ನೋ ವಿಚಾರನೇ ಗೊತ್ತಿರಲ್ಲ ಕಣೆ. ಎಲ್ಲ ಒಡೆದು ಆಳ್ಬೇಕು. ನಾನು ನೀನು ಮದುವೆ ಆಗಿ ಬಂದು ಇಷ್ಟು ವರ್ಷ ಆಯ್ತು. ಒಂದೇ ಒಂದಿನ ಇದು ನಮ್ದು ಇದು ನಿಮ್ದು ಅಂತ ಹೇಳಿದಿವೇನೆ? ಬಂದ್ 2 ದಿನ ಆಗ್ಲಿಲ್ಲ, ಆಗ್ಲೇ ಶುರು ಆಯ್ತು. ಅದು ಹಾಗಲ್ಲ, ಒಳ್ಳೆ ಕೆಲ್ಸಕ್ಕೆ ಅಂತ ಬರ್ತಿದ್ವಲ್ಲ, ಅದಕ್ಕೆ ಅಮ್ಮ ಅಜ್ಜಿ ಹೆಸರಲ್ಲಿ ಮಾಡಿಸ್ದೆ. ಅವ್ರಿಗೂ ಒಳ್ಳೇದಾಗ್ಲಿ ಅಂತ ಅಷ್ಟೇ. ಅಂದ್ರೆ ಏನು? ನೀನ್ ಮಾಡಿಸಿ ತರಿಸಿದ ಪ್ರಸಾದ ನಾನು ನೈವೇದ್ಯ ಇಡ್ಬೇಕಾ? ಅಲ್ಲ, ಮಾಡಿದಿತ್ತಲ್ಲ. ಮಾತು ಕೊಡ್ಬೇಡ ನೀನು. ಎಲ್ಲೇ ಹೋಗಿದ್ದೆ ಇಷ್ಟೊತ್ತು? ಟೈಮ್ ಆಗಲ್ವಾ? ಒಲೆ ಮುಂದೆ ಎಲ್ಲ ರೆಡಿ ಆಗಿದೆ, ಹೋಗ್ ಕೂತ್ಕೋ. ಇಷ್ಟು ಹೇಳಿದ್ರು ಅಷ್ಟೇ ನಿನ್ಗೆ. ನೋಡಿ ಆಂಟಿ. ಥ್ಯಾಂಕ್ ಯು, ತುಂಬಾ ಥ್ಯಾಂಕ್ಸ್ ಅಪ್ಪ. ಪರವಾಗಿಲ್ಲ ಆಂಟಿ. ಸತ್ಯ, ನಾವು ಹೊಡ್ತೀವಿ. ಕಾಕ್ರೋಚ್ ಬಾರೋ. ಏ ರಾಕಿ, ಯಾಕೋ? ಪೂಜೆ ಆದ್ಮೇಲೆ ಹೋಗ್ಬೋದಿತ್ತಲ್ವಾ? ಇಲ್ಲ, ನಿಮ್ ಫ್ಯಾಮಿಲಿ ಅವರೆಲ್ಲ ಒಟ್ಟಿಗೆ ಬಂದಿದ್ದೀರಾ, ಸುಮ್ನೆ ನಾವ್ಯಾಕೆ? ನೀವು ಪೂಜೆ ಮುಂದುವರಿಸಿ, ನಾವು ಹೊಡ್ತೀವಿ. ಬರೋ. ಯಾಕೋ? ಅದಕ್ಕೆ 1 ನಿಮಿಷ. ನೀನು ನಮ್ಮ ಫ್ಯಾಮಿಲಿನೇ ರಾಕೇಶ್. ದೇವಸ್ಥಾನಕ್ಕೆ ಬಂದು ಅರ್ಧದಲ್ಲೇ ವಾಪಸ್ ಹೋದ್ರೆ ಹೇಗೆ? ಹೌದೌದು, ಅದಕ್ಕೆ ಹೇಳ್ತಿರೋದು ಸರಿನೇ. ನೀನು ಅದಕ್ಕೆ ತಮ್ಮ ಅಂದಮೇಲೆ ನಮ್ಮ ಫ್ಯಾಮಿಲಿ ಥರನೇ ಅಲ್ವಾ? ನೀವಿಲ್ಲೇ ಇರಿ. ಕಾಕ್ರೋಚ್, ನೀನು ಇರು. ಅಕ್ಕ, ದೊಡ್ಡಮ್ಮ ಕಲ್ಸಿರೋದಿದೇನಾ?
ಏನಲ್ಲೇ ಪ್ರಸಾದ ಎಲ್ಲ ಸೀದ್ ಹೋಗಿದೆ. ಹೇಳ್ಕೊಟ್ರು ಒಂದು ಕೆಲಸ ನೆಟ್ಟಿಗೆ ಮಾಡಕ್ ಬರಲ್ವಲ್ಲ ನಿನಗೆ? ದೇವರಿಗೆ ನೈವೇದ್ಯ ಮಾಡೋ ಪ್ರಸಾದನೇ ಸೀದಿಸ್ಬಿಟ್ಟಿದ್ಯಲ್ಲ ತಾಯಿ. ಊರ್ಮಿಳಾ, ನೀನ್ ಮಾಡಿರೋ ಪ್ರಸಾದ, ಕೀರ್ತನ ಮಾಡಿರೋ ಪ್ರಸಾದ ತಗೊಂಡು ಹೋಗಿ ನೈವೇದ್ಯ ಕಿಡಿ. ಮಂಜಾ, ಅರ್ಚಕರನ್ನ ಕರ್ಕೊಂಡ ಹೋಗೋ. ಎಲ್ಲ ನನ್ನ ಕರ್ಮ. ಒಂದು ಕೆಲಸನ ನೆಟ್ಟಿಗೆ ಮಾಡಲ್ಲ, ಸುಮ್ಮನೆ ಅಮ್ಮನ್ಗೆ BP ರೈಸ್ ಮಾಡಿಸ್ತಾಳೆ. ಬನ್ನಿ ಅರ್ಚಕ್ರೆ, 2 ನೈವೇದ್ಯಕ್ಕೆ ರೆಡಿ ಇದೆ. ಅಲ್ಲಮ್ಮ, 3 ಅಂತ ಹರಿಸ್ಕೊಂಡಿದ್ರಲ್ಲ? ಹೌದು, ಒಂದು ಪ್ರಸಾದ ಸೀದ್ ಹೋಗಿದೆ. ಅಯ್ಯೋ, ಸೀದ್ ಹೋಗಿದ್ಯಾ? ಸತ್ಯ ಮಾಡಿದ್ದು ಅರ್ಚಕ್ರೆ, ನಮ್ ಥರಾನೇ ಮಾಡಿದ್ಲು, ಆದ್ರೂ ಯಾಕೋ ಸೀದೋಗಿದೆ. ಅಚಾತುರ್ಯ ಆಗ್ಬಿಡ್ತಲ್ಲಮ್ಮ. ದೇವ್ರಿಗಿಡೋ ನೈವೇದ್ಯ ಸೀದೋಯ್ತು ಅಂದ್ರೆ ಏನು? ಏನ್ ಮಾಡೋದು ಅರ್ಚಕ್ರೆ, ಎಲ್ಲ ನಮ್ ಕರ್ಮ ಹೀಗಾಗಿ ಹೋಗಿದೆ. ನಿಮ್ ಮನೆಗೆ ಬಂದಿರೋ ಸೊಸೆ ಕೈಲಿ ಪ್ರಸಾದ ಸೀದ್ ಹೋಯ್ತು ಅಂದ್ರೆ ಅದು ಶುಭ ಅಲ್ಲಮ್ಮ. ಏನ್ ಅರ್ಚಕ್ರೆ ಹೀಗೆ ಹೇಳ್ಬಿಟ್ರಿ? ಈಗೇನ್ ಮಾಡೋದು? ನೈವೇದ್ಯಕ್ಕೆ ಇಡೋಣ, ಇನ್ನೇನ್ ಮಾಡಕ್ಕಾಗತ್ತೆ? ಅದು ಹೇಗೆ ಆಗಿದ್ರು ದೇವರಿಗೆ ಅರ್ಪಣೆ ಮಾಡ್ಲೇಬೇಕಲ್ಲ. ಅಲ್ಲೋಡಮ್ಮ ಚಾದ ಅಕ್ಕಿ ಸಕ್ಕತ್ತಾಗೋಳ್ ಕಣ. ಬೇಜಾರ್ ಮಾಡ್ಕೊಂಡು ಹೊರಟ್ಬಿಟ್ರು ಅಂತ ಅನ್ಸುತ್ತೆ. ಫೋನ್ ಟ್ರೈ ಮಾಡೋಣ. ಅಕ್ಕಿ ಏನೋ ಹುಡುಕ್ತಾ ಇದೆ ಮಗ. ನನ್ ಫೋನೇ ರಿಸೀವ್ ಮಾಡ್ತಿಲ್ಲ. ನನ್ನ ನಂಬರ್ ಕೊಡ್ಲಾ? ಯಾವಾಗ ಫೋನ್ ಮಾಡಿದ್ರು ರಿಸೀವ್ ಮಾಡ್ತೀನಿ. ಏನು ಸೀತಮ್ಮ ಅವ್ರೆ, ಎಂತ ಕುಟುಂಬ ನಿಮ್ದು? ಹೋಗಿ ಹೋಗಿ ಇಂತ ಬಜಾರನ್ನ ಸೊಸೆ ಮಾಡ್ಕೊಂಡಿದ್ದೀರಲ್ಲ. ನೋಡಿ ನೋಡಿ, ದೇವಸ್ಥಾನ ಅಂತ ನೋಡಿದ್ರೆ ಹೇಗೆ ಹೊಡೆದಾಡ್ತಾ ಇದ್ದಾಳೆ. ಕ್ಷಮಿಸಿ ಅರ್ಚಕ್ರೆ, ಇವಳು ಈ ತರ ಇಲ್ಲಿ ಮಾಡ್ತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇಷ್ಟು ವರ್ಷದಲ್ಲಿ ಈ ಜಾಗದಲ್ಲಿ ಯಾವ ಹೆಣ್ಣು ಈ ತರ ಗಲಾಟೆ ಮಾಡಿಲ್ಲ. ಅಪಚಾರ ಆಗೋಯ್ತು. ಯಾಕೋ ಏನಾಯ್ತು? ಪಂಚರ್ ಏನಾದ್ರು ಆಯ್ತಾ? ತಪ್ಪು ಮಾಡ್ಬಿಟ್ಟೆ ಕಣ ನಾನು. ಏನ ತಪ್ಪ?
ದೇವಸ್ಥಾನದಿಂದ ಬೇಗ ಬಂದ್ಬಿಟ್ಟಿದೀನಿ ಅಂತ ತಪ್ಪು ಮಾಡಿದೀನಿ ಅನಿಸ್ತಿದ್ಯಾ? ಹೊಡ್ತೀನಿ ಅಂತ ಸರಿಯಾಗಿ ಹೇಳಿ ಬರ್ದಿರ ತಪ್ಪು ಮಾಡ್ಬಿಟ್ಟೆ. ಹಾಗೇನಿಲ್ವಲ್ಲೋ, ನೀನು ಕರೆಕ್ಟ್ ಆಗಿ ಸತ್ಯನ ಹತ್ರ ಹೋಗ್ತೀನಿ ಅಂದೆ, ಅವಳು ಓಕೆ ಅನ್ಲಲ್ಲ. ಸತ್ಯಂಗಲ್ಲ ಕಣೋ, ರಿತುಗೆ. ಓಹೋ ಹಾಗೋ ವಿಷಯ. ಇಷ್ಟೊತ್ತು ನಿಮ್ಮಿಬ್ರು ಮಧ್ಯೆ ಇರೋ ಲಾಜಿಕ್ ಈಗ ಕನೆಕ್ಟ್ ಆಯ್ತು. ನಿಮ್ಮಿಬ್ರು ಮಧ್ಯೆ ಇರೋ ಕನೆಕ್ಷನ್ ಅರ್ಥ ಆಯ್ತು. ಇದು ಕನ್ಫರ್ಮ್ ಹಿಂಗೆ. ಏಯ್ತು ಡಿಂಗು ಅಲ್ಲ, ಮಣ್ಣು ಅಲ್ಲ. ರಿತುಗೆ ಸರಿಯಾಗಿ ಬುದ್ಧಿ ಹೇಳ್ಬರ್ಬೇಕಾಯ್ತು ಅಂದೆ. ಏನೇ? ಹಾ, ಅವಳಿಗೆ ಯಾವತ್ತು ನನ್ನ ಕಾಣಿಸ್ಕೊಂಬೇಡ, ಕಂಡ್ರು ಬಂದ ಹತ್ರ ಮಾತಾಡ್ಬೇಡ ಅಂತ ಸರಿಯಾಗಿ ಹೇಳ್ಬಿಟ್ಟು ಬರ್ಬೇಕಾಯ್ತು ಅಂದೆ. ಹಾಕಿ ಈ ವಯಸ್ಸಲ್ಲಿ ನಿನಗೆ ಯಾಕೋ ಈ ವೈರಾಗ್ಯ? ಹುಡುಗಿ ನೋಡಕ್ಕೆ ಸಖತ್ತಾಗಿದ್ದಾಳೆ, ನೀನ್ ಹಿಂದೆ ಹಿಂದೆ ಬಿದ್ದು ಸಾಯ್ತಾಳೆ, ಆದ್ರೂ ಲವ್ ಮಾಡಕ್ ನಿನಗೇನೋ ತಾಡಿ? ಲವ್ ಮಾಡಕ್ ಅದ್ ಲವ್ ಅಲ್ಲ, ಇನ್ಫ್ಯಾಚುಯೇಷನ್. ಓ ಇನ್ಫ್ಯಾಚುಯೇಷನ್. ಇನ್ಫ್ಯಾಚುಯೇಷನ್ ಬಾಸೋ, ಅದನ್ನೇ ಓಸಿ ಕನ್ನಡದಲ್ಲಿ ಇರ್ತೀಯ, ಇಂಗ್ಲಿಷು ನಮ್ಗೆ ಅರ್ಥ ಆಗಲ್ಲ. ನಿನಗೆ ಅರ್ಥ ಆಗೋದು ಬೇಡ. ಅದು ಅವಳಿಗೆ ನನ್ ಮೇಲೆ ಕ್ರಶ್ ಆಗಿದೆ ಅಷ್ಟೇ, ಅದನ್ನೇ ಲವ್ ಅನ್ಕೊಂಡ್ಬಿಟ್ಟಿದ್ದಾಳೆ. ಅದು ಅಲ್ದೆ ನನ್ನಂಥ ಅನಾಥನಿಂದ ಸುತ್ತರಾದ ಅವ್ರ ಫ್ಯಾಮಿಲಿ ಅವ್ರಿಗೆ ಇಷ್ಟ ಆಗುತ್ತಾ? ಸುಮ್ಮನೆ ಅವಳ ಲೈಫ್ ಹಾಳು ಮಾಡ್ಕೊಂತಾಳೆ ಅಷ್ಟೇ. ಅದನ್ನೇ ಅವಳಿಗೆ ಸರಿಯಾಗಿ ಅರ್ಥ ಆಗೋ ಥರ ಹೇಳ್ಬೇಕಾಯ್ತು ಕಣೋ. ಚಿಕ್ಕ ವಯಸ್ಸಲ್ಲೇ ತುಂಬಾ ಓದ್ಬಾರ್ದು ಅನ್ನೋದು ಇದಕ್ಕೇನೆ. ನಮ್ ಕೈಯಲ್ಲಿ ಏನು ಇಲ್ಲಮ್ಮ, ಎಲ್ಲ ವಿಧಿ ಆಟ. ಈಗ ನೀನೇ ನೋಡು, ನಮ್ ಸತ್ಯ ಮತ್ತೆ ಅಮೂಲ್ ಬೇಬಿ ಮ್ಯಾರೇಜ್ ಸ್ಟೋರಿಲೋ ಹೀಗೆ ಆಗಿದ್ದು. ಯಾವ ಹೂವು ಯಾರ ಮುಡಿಗೋ ಯಾವನಿಗೆ ಗೊತ್ತಮ್ಮ. ಅದಕ್ಕೆ ಬಂದಿದ್ದನ್ನ ಬಂದಂಗೆ ತಗೊಂಡು ಸುಮ್ನೆ ಹೋಗ್ತಾ ಇರ್ಬೇಕು ಅಷ್ಟೇ. ಇದನ್ನೆಲ್ಲ ಹೋಗಿ ಹೋಗಿ ನಿನಗೆ ಹೇಳ್ತೀನಲ್ಲ, ನನಗೆ ತಲೆ ಸರಿ ಇಲ್ಲ. ದೇವಸ್ಥಾನಕ್ಕೆ ಹೋಗ್ತಾ ಇದೆಯಲ್ಲ? ಇಲ್ಲ, ಮನೆಗೆ ಹೋಗ್ತಾ ಇದೀನಿ. ಮತ್ ನಾನು ಬರ್ತೀನಿ. ಅವ್ರ ಮೇಲೆ ಕೋಪಕ್ಕೆ ನನ್ನೇ ಬಿಟ್ಟು ಹೋಗ್ತಾನೆ. ತಪ್ಪ ನನಗೆ. ಏನಂದ್ರೆ ಗುರುಗಳೇ, ಇವಳು ಮಾಡಿದ ಪ್ರಸಾದನ ದೇವ್ರು ಸ್ವೀಕಾರ ಮಾಡಿದ್ರ? ಅದ ಹೇಗ್ ಸಾಧ್ಯ? ಅವಳು ಮಾಡಿರೋ ಪ್ರಸಾದ ಸೀದ್ ಹೋಗಿತ್ತು. ಇನ್ಫ್ಯಾಕ್ಟ್ ಅದನ್ನ ನೈವೇದ್ಯಕ್ಕೆ ಇಡಬಾರ್ದಿತ್ತು. ಅರ್ಚಕರು ಹೇಳಿದ್ರು ಅಂತ ಇಟ್ವಿ ಅಷ್ಟೇ. ದೇವರಿಗೆ ಪ್ರಿಯವಾಗಿದ್ದು ಅದೇ ಪ್ರಸಾದ ಕಣಮ್ಮ. ಪ್ರಸಾದ ಹೇಗಿತ್ತು ಅನ್ನೋದಕ್ಕಿಂತ ಮಾಡೋವಾಗ ಇರೋ ಭಕ್ತಿ ಮುಖ್ಯ. ಮನಸ್ಸಲ್ಲಿ ಕಲ್ಮಶ ಇಲ್ಲದೆ ಏನೇ ಕೆಲಸ ಮಾಡಿದ್ರೂ ಅದಕ್ಕೆ ಸಂಪೂರ್ಣ ಫಲ ಸಿಗತ್ತೆ. ಇಲ್ಲಾಗಿದ್ದು ಅದೇನೆ. ನೀವೇನ್ ಹೇಳ್ತಿದ್ರಿ ನಂಗೆ ಅರ್ಥ ಆಗ್ತಿಲ್ಲ ಗುರುಗಳೇ. ಕನಕದಾಸರ ಭಕ್ತಿಗೆ ಒಲ್ದ ಕೃಷ್ಣ ಕನಕನ ಕಿಂಡಿ ಮೂಲಕ ದರ್ಶನ ಭಾಗ್ಯ ಕೊಟ್ಟ. ಸುಧಾಮನ ಸ್ನೇಹಕ್ಕೆ ಒಲದ ಅದೇ ಕೃಷ್ಣ ಅವಲಕ್ಕಿಯಲ್ಲಿ ಪರಮಾಣುವನ್ನು ಕಂಡ. ಹಾಗೇ ಇದು. ದೇವರು ಒಲಿಯೋದು ಭಕ್ತಿ ಭಾವಕ್ಕೆ ಹೊರತು ಆಡಂಬರಕ್ಕಲ್ಲ. ಸತ್ಯ ಮಾಡಿದ ಪ್ರಸಾದ ದೇವ್ರಿಗೆ ಸಲ್ತು ಅಂತ ಹೇಳಿದ್ರಲ್ಲ, ಅದ್ ಹೇಗ್ ಸಾಧ್ಯ ಹೇಳಿ? ಹೇಳ್ತೀನಮ್ಮ, ಹೇಳ್ತೀನಿ. ಸ್ವಲ್ಪ ತಾಳ್ಮೆ ತಗೋ. ನೀವು 3 ಜನ ಮಾಡಿರೋ ಪ್ರಸಾದನ ಬಾಳೆ ಎಲೆಯಲ್ಲಿ ನೈವೇದ್ಯಕ್ಕಿಟ್ಟಿದ್ರಿ, ಹೌದೋ ಅಲ್ವೋ? ಒಮ್ಮೆ ಯಾಕೋ ಹಿಂಗ್ ಆಡ್ತಾ ಇದ್ಯಾ? ಸತ್ಯ ಕಾರಣ ಇಲ್ಲದೆ ಏನು ಮಾಡಲ್ಲ, ನಿನಗೆ ಗೊತ್ತಲ್ವಾ? ಮಾತಾಡ್ಬೇಡ ನೀನು. ಅವಳ ಪರ ವಹಿಸ್ಕೊಂಡಂತೂ ಮಾತಾಡ್ಲೇಬೇಡ. ರಕ್ತ ಕೊತ 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 ಅಂತ ಕುದೀತಾ ಇದೆ. ಅಲ್ಲಿ ನೋಡಿದ್ರೆ ನೈವೇದ್ಯ ಹಾಳು ಮಾಡಿದ್ಲು, ಇವಾಗ ಫೈಟು. ಏನ್ ದೊಡ್ಡ ಡಾನ್ ಇವಳು. ಲೋಪಮ್ಮದ, ನೀನ್ ತುಂಬಾ ಚೇಂಜ್ ಆಗ್ಬಿಟ್ಟಿದ್ಯಾ ಕಣೋ. ನೀನ್ ಸಿಟ್ ಮಾಡ್ಕೊಳ್ಳೋದು ಸಹಜನೇ, ಒಪ್ಕೊಂತೀನಿ. ಆದ್ರೆ ಮನ್ಸಿಂದನೂ ಸ್ವಲ್ಪ ಯೋಚನೆ ಮಾಡೋ. ಯಾವ ಮನ್ಸು? ಯಾರ ಮನ್ಸು? ಹಾಕೊಂಡ್ ತುಳಿದ್ ಬಿಟ್ಲಲ್ಲ. ಆಯ್ತಾಯ್ತು, ನಿನ್ ಸಿಟ್ಟು ನೀನು ನಿಂಗೆಲ್ಲ ಮಾತಾಡಿಸ್ತಿದೆ. ಬರ್ದೇ ಇರ್ತೇನೋ ಸಿಟ್ಟು? ನಮ್ಮಮ್ಮನ್ ಸೊಸೆ ಆಗಕ್ಕೆ ಅವ್ಳಿಗೆ ಯಾವುದೇ ರೀತಿ ಯೋಗ್ಯತೆ ಇದೆಯೇನೋ? ಯಾಕೋ
ಬೇಕು ಈ ಫೈಟು ಗೀಟ್ ಎಲ್ಲ ಅವಳಿಗೆ? ಬಾಮೈದ, ಸತ್ಯ ಏನು ಅಂತ ನಿನಗೆ ಚೆನ್ನಾಗಿ ಗೊತ್ತು. ಅವಳು ಕಾರಣ ಇಲ್ಲದೆ ಫೈಟ್ ಮಾಡಿರಲ್ಲ. ಶಾಸ್ತ್ರಿಗಳು ಹೇಳ್ದಂಗೆ ಯಾರೋ ಪೊರ್ಕಿಗಳು ಬಂದಿರಬೇಕು. ಅವ್ರೇನೋ ಮಾಡಿರ್ತಾರೆ, ಅದಕ್ಕೆ ಅವಳು ನಾಳೆ ಬಿಟ್ಟಿರ್ತಾಳೆ ಅಷ್ಟೇ. ಲವ್, ಯಾವ ಶಾಸ್ತ್ರಿನೋ? ಈ ಸತ್ಯನೋ ಶಾಸ್ತ್ರಿಗಳು ಸೇರ್ಕೊಂಡು ಏನೋ ದೊಡ್ಡ ಸ್ಕೀಮ್ ಆಗ್ತಾ ಇದಾರೆ. ನನಗೆ ಇವಾಗ ಎಲ್ಲಾ ಡಾಟ್ಸ್ ಕನೆಕ್ಟ್ ಆಗ್ತಾ ಇದೆ. ನನ್ನ ಕಟ್ಕೊಬೇಕು ಅಂತಾನೆ ಈ ಸತ್ಯ ಆ ಶಾಸ್ತ್ರಿಗಳನ್ನ ಬಳಸ್ಕೊಂಡಿದ್ದಾಳೆ. ಅದಕ್ಕೆ ಆ ಶಾಸ್ತ್ರಿಗಳು ಈ ತರ ಹುಡುಗಿ ಸಿಗ್ತಾರೆ ಅಂತ ನಂಗೆ ಹೇಳಿದ್ದು. ಯಾವ ಡಾಟ್ಸು ಕನೆಕ್ಷನ್ ಇಲ್ದಂಗ್ ಮಾತಾಡ್ತಿದ್ಯಲ್ಲೋ, ಏನೇನೋ ಮಾತಾಡ್ತಿದ್ಯಲ್ಲ ಬಾಮೈದ. ಲವ್, ನಾನ್ ಸರಿಯಾಗಿ ಮಾತಾಡ್ತಾ ಇದೀನಿ ಕಣೋ. ಯಾವ ಪೊರ್ಕಿಗಳು ಬಂದ್ರೆ ಇವಳಿಗೇನೋ? ಅಕ್ಕ ಉರ್ಮಿಳಾ, ದಯವಿಟ್ಟು ನನ್ನ ಪಾಡಿಗೆ ನನ್ನನ್ನು ಇರಕ್ ಬಿಟ್ಬಿಡು. ಮೊದಲೇ ನನ್ನ ಮನಸ್ಸು ಸರಿ ಇಲ್ಲ. ನನಗೆ ಗೊತ್ತಿದೆ ಅಕ್ಕ, ದೇವಸ್ಥಾನದಲ್ಲಿ ಆಗಿದ್ದ ಘಟನೆಯಿಂದ ನಿನ್ಗೆ ಎಷ್ಟು ಬೇಜಾರಾಗಿದೆ ಅಂತ. ಹಾಗಂತ ನೀನ್ ಒಬ್ಳೆ ಕೂತ್ಕೊಂಡ್ರೆ ಹೇಗೆ? ನೀನೇನ್ ಮಾಡ್ಬೇಕಿತ್ತು? ಆ ಸತ್ಯ ಮಾಡಿರೋ ಕೆಲಸದಿಂದ ಖುಷಿ ಪಟ್ಕೊಂಡು ನಿಮ್ ಜೊತೆ ಚೌಕಾಬಾರ ಆಡ್ಬೇಕಾ? ಅವಳು ಬಂದಾಗಿಂದ ಬರೀ ಅವಳ ಪರ ವಹಿಸ್ಕೊಂಡು ಮಾತಾಡ್ತಾ ಇದೀಯಾ. ನಾನು ನೋಡ್ತಾನೆ ಇದ್ದೀನಿ. ಅಲ್ಲ ಅಕ್ಕ, ಸತ್ಯ ದೇವಸ್ಥಾನದಲ್ಲಿ ರೌಡಿಗಳು ನೋಡ್ಸಿದ್ದು ನನಗೇನ್ ತಪ್ಪಂತ ಅನ್ನಿಸ್ತಾ ಇಲ್ಲ. ನಾವಾಗಿದ್ರೆ ತಲೆ ತಗ್ಗಿಸ್ಕೊಂಡು ಹಾಗೆ ಹೋಗ್ಬಿಡ್ತಿದ್ವಿ. ಆದ್ರೆ ಸತ್ಯ ಅಲ್ಲೇ ಇಟ್ರ ಅಲ್ಲೇ ಬಹುಮಾನ. ನೀನೇ ಅವಾಗಿಂದ ಅವಳ ತರ ಮಾತಾಡೋದು ಕಲ್ತಿಯೇ? ಅಕ್ಕ, ಅದು ಸತ್ಯ ಆಗಿದ್ದಕ್ಕೆ ರೌಡಿಗಳಿಗೆ ಬುದ್ಧಿ ಕಲ್ಸಿದ್ಲು ಅಂತ ಹೇಳಕ್ ಬಂದೆ. ಬುದ್ಧಿ ಕಲ್ಸೋದು ಒಳ್ಳೆ ಕೆಲ್ಸನೇ ಅಲ್ವಾ? ಅವ್ರಿಗೆ ಬುದ್ಧಿ ಕಲ್ಸಕ್ ಇವಳು ಯಾರು? ಹೊಡೆದಾಡ್ದಿಂದಾನೆ ಎಲ್ಲ ಪರಿಹಾರ ಅನ್ನೋದಾಗಿದ್ರೆ ಎಲ್ಲರೂ ಬಡ್ದಾಡ್ಕೊಂಡೇ ಸಾಯ್ಬೇಕಾಗಿತ್ತು. ಕೆಲವೊಂದನ್ನ ಮಾತಲ್ಲಿ, ಇನ್ನು ಕೆಲವೊಂದನ್ನ ಮೌನದಲ್ಲಿ ಗೆಲ್ಲಬೇಕು. ಮನುಷ್ಯನದವನಿಗೆ ಆ ಸೂಕ್ಷ್ಮತೆ ಗೊತ್ತಿರಬೇಕು. ಅದರಲ್ಲೂ ಮದುವೆಯಾಗಿರೋ ಹೆಣ್ಣು, ಕೋಟೆ ಮನೆ ಸೊಸೆ, ಹೀಗೆ ನಡು ಬೀದಿಯಲ್ಲಿ ಗಂಡಸರ ತರ ಕೈ ಮಿಲಾಯಿಸಿದ್ರೆ ಏನ್ ಚೆನ್ನಾಗಿರುತ್ತೆ? ನೋಡ್ದವ್ರು ಏನ್ ಅನ್ಕೊಳ್ಳಲ್ಲ. ಮಾನ ಮರ್ಯಾದೆಯಿಂದ ಬದುಕದವ್ರು ನಾವು. ಇವಳಿಂದಾಗಿ 4 ಜನರ ಬಾಯಿಗೆ ಆಹಾರ ಆಗ್ಬೇಕಾ? ಒಟ್ನಲ್ಲಿ ಇವಳಿಂದಾಗಿ ನಮ್ಮ ಮನೇಲಿ ನೆಮ್ಮದಿನೇ ಇಲ್ಲ. ಅಕ್ಕ, ಆಗಿದ್ದಾಗೋಯ್ತು. ನಾನು ಅವಳಿಗೆ ಬುದ್ಧಿ ಹೇಳ್ತೀನಿ, ನೀನ್ ಬೇಜಾರು ಮಾಡ್ಕೋಬೇಡ. ಏನೇ ಆಗಿದ್ದಾಗೋಯ್ತು ಅಂತ ಬಿಟ್ಬಿಡೋದಕ್ಕೆ ಇದೇನು ಚಿಕ್ಕ ವಿಷಯನ? ರೌಡಿಗಳ ಸಹವಾಸ ಕಣೆ. ನಾಳೆ ದಿನ ಇದನ್ನೇ ನೆಪ ಮಾಡ್ಕೊಂಡು ನಮ್ಮ ಮನೆಗೆ ನುಗ್ಗಲ್ಲ ಅಂತ ಏನ್ ಗ್ಯಾರಂಟಿ? ಅವಳ ಮೇಲಿನ ಕೋಪಕ್ಕೆ ನನ್ನ ಮಗನಿಗೆ ಏನಾದ್ರೂ ಮಾಡಿದ್ರೆ ಅದಕ್ಕೆ ಯಾರು ಜವಾಬ್ದಾರಿ? ನಮ್ ಕಾರ್ತಿಕ್ ಮಗು ತರ ಅವನಾಯ್ತು, ಅವನ್ ಕೆಲಸ ಆಯ್ತು ಅಂತ ಇರ್ತಾನೆ. ಅಂಥವನಿಗೆ ಇಂಥವಳು ಸಿಕ್ಲಲ್ಲೇ ಇವಳು ಮುಂಡಾಟಕ್ಕೆ ನನ್ ಮಗ ಬಲಿಯಾಗ್ಬೇಕೇನೆ? ಅಕ್ಕ, ಸುಮ್ಮನೆ ನೆಗೆಟಿವ್ ಆಗೆಲ್ಲ ಯೋಚನೆ ಮಾಡಬೇಡ. ಮಾತಾಡ್ಬೇಡ ನೀನು. ನೀನ್ ಕೊಟ್ಟಿರೋ ಸಲಿಗೆಗೆ ಅವಳು ಇಷ್ಟೊಂದು ನರಿತಾ ಇರೋದು. ನಾಳೆ ದಿನ ಅವಳಿಂದಾಗಿ ನನ್ನ ಮನೆಗೆ, ನನ್ನ ಮಗನಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ನಾನಂತೂ ಬದುಕಿರಲ್ಲ ಕಣೆ. ಕೋಪ ಮಾಡ್ಕೋಬೇಡ ಬೇಬಿ. ಹಂಗೆ ಮುಂದೆ ಹೋಗಿ, ರೈಟ್ಗೆ ಹೋಗಿ ಸರ್. ಇಲ್ಲೇ ನಿಲ್ಸಪ್ಪ. ಬೇಬಿ ತಗೋ.
ನೀನ್ ಹೋಗಪ್ಪ, ಏನ್ ನೋಡ್ತಾ ಇದೀಯಾ? ಸರ್ ಇಲ್ಲೇ ನಿಲ್ಸಿ. ತಗೋ. ಈಗ್ಲೂ ಕೋಪ ಕಡಿಮೆ ಆಗ್ಲಿಲ್ವಾ? ನೀನ್ ಹೋಗಪ್ಪ. ಕಣ್ಣಿಗೆ ಕಂಡಿದ್ದೆ ಸತ್ಯ ಅಲ್ಲ ಅಮೂಲ್ ಬೇಬಿ. ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸ್ ನೋಡು ಅಂತಾರಲ್ಲ, ಹಾಗೆ ಇದೂನು. ಒನ್ ವೇ ಸತ್ಯ ನಂಬಿ ರಾಂಗ್ ರೂಟಲ್ಲಿ ಹೋದ್ರೆ ಆಕ್ಸಿಡೆಂಟ್ ಆಗುತ್ತೆ ಅಷ್ಟೇ. ನನ್ನ ಲೈಫಲ್ಲಿ ಆಲ್ರೆಡಿ ಆಕ್ಸಿಡೆಂಟ್ ಆಗೋಗಿದೆ. ನನ್ನ ಪ್ರೀತಿ, ನನ್ನ ಕನಸು ಎಲ್ಲ ಆ ಆಕ್ಸಿಡೆಂಟ್ ಅಲ್ಲೇ ಸತ್ತು ಹೋಯ್ತು. ನೋಡು, ಎಲ್ರೂ ಮುಂದೆ ಹೇಳಿದ್ರೆ ನಿನ್ಗೆ ಅವಮಾನ ಆಗತ್ತೆ ಅಂತ ನಿನ್ನ ಸಪ್ರೇಟ್ ಆಗಿ ಕರ್ಕೊಂಬಂದು ಹೇಳ್ತಾ ಇದ್ದೀನಿ. ನಿನಗೆ ಮರ್ಯಾದೆ ಕೊಡ್ತಾ ಇದ್ದೀನಿ. ನೀನು ಹಾಗೆ ಕೋಟೆ ಮನೆ ಆಚಾರ ವಿಚಾರಗಳಿಗೆ